ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ರಹಸ್ಯ ವ್ಯಕ್ತಿಯನ್ನ ಮೀಟ್ ಮಾಡಿದ ಮೋದಿ. ಪ್ರೋಟೋಕಾಲ್ ಮೀರಿ ಮಹತ್ವದ ಸಭೆ. ಯಾರು ಗೊತ್ತಾ ಈ ಚೈನಾ ಶೀಕಾಯ್? ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಅಮೆರಿಕ ಟ್ಯಾರಿಫ್ ಯುದ್ಧದ ನಡುವೆ ಪ್ರಧಾನಿ ಮೋದಿ ಚೀನಾಗೆ ಭೇಟಿ ಕೊಟ್ಟಿದ್ದು ಈಗ ಜಗತ್ತಿನ ಗಮನ ಸೆಳೆಯುತ್ತಿದೆ. ಜಿಯೋಪಾಲಿಟಿಕ್ಸ್ನಲ್ಲಿಯೂ ಹೊಸ ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಿದೆ. ಆದರೆ ಈ ಲೆಕ್ಕಾಚಾರಗಳ ಮಧ್ಯೆಯೇ ಮೋದಿ ಅವರ ಆ ಒಂದು ಭೇಟಿ ಈಗ ಭಾರತದ ಒಳಗೆ ತೀವ್ರ ಕುತೂಹಲ ಕೆರಳಿಸಿದೆ. ಭಾನುವಾರ ಚೀನಾದ ಅಧ್ಯಕ್ಷರ ಭೇಟಿ ನಂತರ ಮೋದಿ ಸೀದಾ ಆ ವ್ಯಕ್ತಿಯನ್ನ ಮೀಟ್ ಮಾಡಿರೋದು ಈ ವ್ಯಕ್ತಿಯ ಬಗ್ಗೆ ಕುತೂಹಲ ಜಾಸ್ತಿ ಮಾಡಿದೆ. ಚೀನಾದ ಪ್ರಧಾನಿ ಅಲ್ಲ, ಚೀನಾದ ಸ್ಪೀಕರ್ ಅಲ್ಲ, ಆದ್ರೂ ಮೋದಿಯವರು ಆ ವ್ಯಕ್ತಿಯೊಂದಿಗೆ ಮಾತುಕತೆ ನಡೆಸಿದ್ದು ಯಾಕೆ? ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಅವರನ್ನ ಮೀಟ್ ಮಾಡಿದ್ದರ ಮಹತ್ವ ಏನು ಅಂತ ಚರ್ಚೆ ಶುರುವಾಗಿದೆ. ಸೊ ಈ ವರದಿಯಲ್ಲಿ ಈ ಕುರಿತ ಕಂಪ್ಲೀಟ್ ಮಾಹಿತಿ ನೋಡೋಣ. ಅಷ್ಟಕ್ಕೂ ಮೋದಿಯವರು ಮೀಟ್ ಮಾಡಿರೋ ಆ ವ್ಯಕ್ತಿ ಯಾರು? ಇವರ ಭೇಟಿ ಭಾರತ ಚೀನಾ ಸಂಬಂಧದಲ್ಲಿ ಹೊಸ ಚಾಪ್ಟರ್ ಅಂತ ಬಣ್ಣಿಸ್ತಿರೋದ್ಯಾಕೆ? ಈ ಒಂದೇ ಒಂದು ಭೇಟಿ ಮೂಲಕ ಭಾರತ ಚೀನಾಗೆ ಕೊಡ್ತಿರೋ ಮೆಸೇಜ್ ಏನು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಶೀಕಾಯ್ ಭೇಟಿ ಮಾಡಿದ ಪ್ರಧಾನಿ. ಚೀನಾ ಭಾರತ ರಿಲೇಷನ್ಗೆ ಹೊಸ ಸ್ಪರ್ಶ. ಸ್ನೇಹಿತರೆ, ಭಾನುವಾರ SCO ಶೃಂಗಸಭೆಗೂ ಮುನ್ನ ಮೋದಿಯವರು ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಅವರನ್ನ ಮೀಟ್ ಮಾಡಿದ್ರು. ಅಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯಾಯಿತು. ವಿಮಾನ ಸೇವೆಯಿಂದ ಕೈಲಾಸ ಮಾನಸ ಯಾತ್ರೆ ತನಕ ಸಾಕಷ್ಟು ನಿರ್ಧಾರಗಳನ್ನ ತಗೊಳ್ಳಲಾಯಿತು. ಇದಾದ ತಕ್ಷಣವೇ ಮೋದಿ ಶೀಕಾಯ್ ಅವರ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಭಾರತದ ಪ್ರಧಾನಿ ಚೀನಾ ಅಧ್ಯಕ್ಷರ ಜೊತೆಗೆ, ಚೀನಾದ ಪ್ರಧಾನಿ ಜೊತೆಗೆ, ಹೆಚ್ಚು ಅಂದ್ರೆ ಚೀನಾದ ವಿದೇಶಾಂಗ ಸಚಿವರ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ಮಾಡ್ತಾರೆ. ಇಲ್ಲಿ ವಿದೇಶಾಂಗ ಸಚಿವರ ಭೇಟಿಯಂತೂ ಅಪರೂಪ. ಆದ್ರೆ ಈ ಬಾರಿ ಮೋದಿ ಅವರು ಶೀಕಾಯ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಕುರಿತು ವಿದೇಶಾಂಗ ಇಲಾಖೆ ಟ್ವೀಟ್ ಮಾಡಿದ್ದು, ಮೋದಿ ಮತ್ತು ಶೀಕಾಯ್ ಅವರ ನಡುವೆ ಮಾತುಕತೆ ನಡೆದಿದೆ. ಚೀನಾ ಭಾರತದ ಸಂಬಂಧದ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಸಾಮಾಜಿಕ ಮಟ್ಟದಲ್ಲೂ ಹೇಗೆ ಉಭಯ ದೇಶಗಳು ಸಂಬಂಧ ವೃದ್ಧಿ ಮಾಡ್ಕೋಬೇಕು ಅಂತ ಉಭಯ ನಾಯಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಅಂತ ಹೇಳಿದೆ. ಅಲ್ಲದೆ ಸಭೆಯಲ್ಲಿ ಮೋದಿ ಚೀನಾದ ಜೊತೆಗಿನ ಸಂಬಂಧದ ಬಗ್ಗೆ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಅತ್ತ ಶೀಕಾಯ್ ಅವರು ಕೂಡ ಭಾರತದೊಂದಿಗೆ ಚೀನಾ ಸಂಬಂಧವನ್ನ ಇಂಪ್ರೂವ್ ಮಾಡೋಕೆ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಇದು ಮೋದಿ ಮತ್ತು ಶೀಕಾಯ್ ಅವರ ನಡುವಿನ ಮೊದಲ ಭೇಟಿ ಅಂತ ಕರೆಸಿಕೊಳ್ತಿದೆ. ಯಾರಿದು ಶೀಕಾಯ್? ಸ್ನೇಹಿತರೆ, ಈ ಶೀಕಾಯ್ ಚೀನಾದ ಪಾಲಿನ ಅತ್ಯಂತ ಮುಖ್ಯವಾದ ವ್ಯಕ್ತಿ. ಚೀನಾದ ಆಡಳಿತದಲ್ಲಿ ಇವರನ್ನ ಕಂಟ್ರೋಲ್ ರೂಮ್ ಅಂತಲೇ ಕರೀತಾರೆ. ಯಾಕೆ ಅಂತ ಹೇಳ್ತೇವೆ. ನಿಮಗೆ ಗೊತ್ತಿರೋ ಹಾಗೆ ಚೀನಾದಲ್ಲಿ ಭಾರತದ ರೀತಿ ಸಾವಿರಾರು ಪೊಲಿಟಿಕಲ್ ಪಾರ್ಟಿ ಇಲ್ಲ. ಇರೋದೊಂದು ಕಮ್ಯುನಿಸ್ಟ್ ಪಕ್ಷ. ಇದೇ ಇಡೀ ದೇಶವನ್ನ ರೂಲ್ ಮಾಡುತ್ತೆ. ಅಫ್ಕೋರ್ಸ್ ಅಲ್ಲೂ ಹೆಸರಿಗೆ ಒಂದಷ್ಟು ಸಣ್ಣ ಪುಟ್ಟ ಪಕ್ಷ ಇವೆ, ಬಟ್ ಅವು ಚೈನಾದ ಕಮ್ಯುನಿಸ್ಟ್ ಪಕ್ಷ ಹೇಳ್ದಂತೆ ಕೇಳ್ತವೆ. ಸೊ ಈ ಕಮ್ಯುನಿಸ್ಟ್ ಪಾರ್ಟಿಯೇ ಅಲ್ಲಿ ಆದಿ ಮತ್ತು ಅಂತ್ಯ. ಇಂಥ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಸೆಂಟ್ರಲ್ ಕಮಿಟಿ ಅಂತ ಒಂದು ಕಮಿಟಿ ಇದೆ. ಇದರಲ್ಲಿ 205 ಜನ ಇದ್ದಾರೆ. ಇವರು ಅತ್ಯುನ್ನತ ನಿರ್ಧಾರ ತಗೊಳ್ಳೋ ಒಂದು ಅಂಗ. ಇನ್ನು ಇವರ ಮೇಲೆ ಪಾಲಿಟ್ ಬ್ಯೂರೋ ಇರುತ್ತೆ. ಇದರಲ್ಲಿ 24 ಸದಸ್ಯರು ಇರ್ತಾರೆ. ಇವರ ನಂತರ ತುಂಬಾ ಟಾಪ್ ಅಲ್ಲಿ ಶಕ್ತಿಶಾಲಿಯಾಗಿ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಅಧ್ಯಕ್ಷರು ಇರ್ತಾರೆ. ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ, ಚೀನಾದಲ್ಲಿ ಪಕ್ಷದ ಅಧ್ಯಕ್ಷರೇ ದೇಶದ ಅಧ್ಯಕ್ಷರಿಗಿಂತ ಪವರ್ಫುಲ್. ಸದ್ಯ ಜಿನ್ಪಿಂಗ್ ಪಕ್ಷದ ಅಧ್ಯಕ್ಷರು ಹೌದು, ದೇಶದ ಅಧ್ಯಕ್ಷರು ಹೌದು. ಸೊ ಇವರ ಕೆಳಗೆ ಅಂದ್ರೆ 24 ಸದಸ್ಯರ ಪಾಲಿಟ್ ಬ್ಯೂರೋ ಮೇಲೆ ಒಂದು ಘಟಕ ಇದೆ. ಅದನ್ನ PSC ಅಥವಾ ಪಾಲಿಟ್ ಬ್ಯೂರೋ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರೀತಾರೆ. ಈ ಪಾಲಿಟ್ ಬ್ಯೂರೋ ಸ್ಥಾಯಿ ಸಮಿತಿಯಲ್ಲಿ ಕೇವಲ 7 ಜನ ಮಾತ್ರ ಇರ್ತಾರೆ. ಇದು ಚೀನಾ ಪಾಲಿನ ನೀತಿ ನಿರ್ಧಾರ ತಗೊಳ್ಳೋ ಅತಿ ಉನ್ನತ ಘಟಕ. ಇದೇ ಚೀನಾದ ರಿಯಲ್ ಡಿಸಿಷನ್ ಮೇಕಿಂಗ್ ಬಾಡಿ. ಇವರು ವಾರಕ್ಕೊಂದು ಸಲ ಸಭೆ ಸೇರ್ತಾರೆ. ಚೀನಾದ ಪ್ರತಿ ಆಗುಹೋಗುಗಳ ಬಗ್ಗೆ, ಚೀನಾದ ನಡೆಯ ಬಗ್ಗೆ ಇವರು ಡಿಸ್ಕಸ್ ಮಾಡ್ತಾರೆ. ಒಂದ್ ರೀತಿ ಪಕ್ಷದ ನಿರ್ಧಾರ ತಗೊಳ್ಳೋ ಹೈಕಮಾಂಡ್ ರೀತಿ. ಸೊ ಈ ಗುಂಪಿನ 7 ಜನರ ಪೈಕಿ ಶೀಕಾಯ್ ಕೂಡ ಒಬ್ರು.
ನೀವಿಲ್ಲಿ ಕೇಳ್ಬೋದು, ಅರೆ 7 ಜನರ ಪೈಕಿ ಇವರನ್ನೇ ಯಾಕೆ ಇಲ್ಲಿ ಮೀಟ್ ಮಾಡಿದ್ರು ಅಂತ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಈ ಶಿ ಕೈ ಚೀನಾದಲ್ಲಿ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಲೀಡರ್. ಇವರ ಬಗ್ಗೆ ಜಗತ್ತಿಗೆ ಮತ್ತು ಚೀನಾದ ಒಳಗೂ ಹೆಚ್ಚು ಗೊತ್ತಿಲ್ಲ. ಹೀಗಾಗಿನೇ ಇವರನ್ನ ಸೀಕ್ರೆಟ್ ಪವರ್ ಅಂತ ಕರೀತಾರೆ. ಪಕ್ಷದ ಒಳಗೆ ಪ್ರಭಾವಿಯಾಗಿದ್ದಾರೆ. ಪ್ರಸ್ತುತ ಸಿಪಿಸಿ ಅಂದ್ರೆ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಜನರಲ್ ಆಫೀಸ್ ನ ನಿರ್ದೇಶಕರಾಗಿರೋ ಇವರು ಅಧ್ಯಕ್ಷ ಜಿನ್ಪಿಂಗ್ ರ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ತಾರೆ. ಇಲ್ಲಿ ಜನರಲ್ ಆಫೀಸ್ ಅನ್ನೋದು ಕಮ್ಯುನಿಸ್ಟ್ ಪಕ್ಷದ ಪಾಲಿಗೆ ನರನಾಡಿ ಇದ್ದ ಹಾಗೆ. ಇವರು ಪಾಲಿಟ್ ಬ್ಯೂರೋ ತಗೊಳ್ಳೋ ಎಲ್ಲಾ ನಿರ್ಧಾರಗಳನ್ನ ರೆಡಿ ಮಾಡ್ತಾರೆ, ದಾಖಲೆಗಳನ್ನ ಮೇಲ್ವಿಚಾರಣೆ ಮಾಡ್ತಾರೆ, ವೇಳಾಪಟ್ಟಿ ತಯಾರಿಸ್ತಾರೆ, ಸಚಿವಾಲಯಗಳು ಡಿಪಾರ್ಟ್ಮೆಂಟ್ಗಳು ಸರಿಯಾಗಿ ರನ್ ಆಗ್ತಿದವ ಅಂತ ನೋಡ್ಕೋತಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಚೀನಾದ ಅಧ್ಯಕ್ಷರ ಆದೇಶವನ್ನ ಇದು ಜಾರಿಗೆ ತರೋ ಘಟಕ. ಹೀಗಾಗಿ ಚೀನಾ ಭಾರತ ನಡುವೆ ಸಂಬಂಧ ವೃದ್ಧಿಯಾಗಬೇಕು ಅಂದ್ರೆ, ಅದು ಜಾರಿಗೆ ಬರಬೇಕು ಅಂದ್ರೆ ಶಿ ಕೈ ಅವರ ಪಾತ್ರ ತುಂಬಾನೇ ಮುಖ್ಯ. ಇನ್ನೂ ಒಂದು ವಿಷಯ ಏನಂದ್ರೆ, ಚೀನಾದಲ್ಲಿ ಒಬ್ಬ ವ್ಯಕ್ತಿಗೆ ಒಟ್ಟೊಟ್ಟಿಗೆ 2 ಹುದ್ದೆ ಕೊಡಲ್ಲ, ಯಾವ್ದಾದ್ರೂ ಒಂದು ಹುದ್ದೆ ನೀಡಲಾಗುತ್ತೆ. ಆದ್ರೆ ಶಿ ಕೈಗೆ ಜಿನ್ಪಿಂಗ್ 2 ಹುದ್ದೆ ಕೊಟ್ಟಿದ್ದಾರೆ. ಹಿಂದೆ 1978ರಲ್ಲಿ ವಾಂಗ್ ಡಾಕ್ಸಿಂಗ್ ಅನ್ನೋರ್ಗೆ ಮಾತ್ರ ಈ ತರ ಕೆಲಸ ನೀಡಲಾಗಿತ್ತು. ಇಲ್ಲಿ ಜಿನ್ಪಿಂಗ್ ಶಿ ಕೈ ಅವರನ್ನ ಎಷ್ಟು ನಂಬಿದ್ದಾರೆ ಅಂದ್ರೆ ಇವತ್ತಿಗೂ ಜಿನ್ಪಿಂಗ್ ರ ತಗೊಳ್ಳೋ ನಿರ್ಧಾರಗಳ ಮೇಲೆ ಇವರ ಪ್ರಭಾವ ಇರುತ್ತೆ. ಹೀಗಾಗಿನೇ ಚೀನಾದಲ್ಲಿ ಶಿ ಕೈ ಅವರನ್ನ ಡೆಪ್ಯೂಟಿ ಜನರಲ್ ಸೆಕ್ರೆಟರಿ ಅಂದ್ರೆ ಜಿನ್ಪಿಂಗ್ ಬಿಟ್ರೆ ಇವರೇ ಉಪಾಧ್ಯಕ್ಷರು ಅಂತ ಕರೀತಾರೆ. 1978ರಲ್ಲಿ ಕರಿಯರ್ ಶುರು ಮಾಡಿದ ಈ ಶಿ ಕೈ 1978ರಿಂದ 1999ರ ತನಕ ಚೀನಾದ ಜೆಜಿಯಾಂಗ್ ಪ್ರಾಂತ್ಯದಲ್ಲಿ ಸ್ಥಳೀಯ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು. ಆವಾಗ ಶಿ ಜಿನ್ಪಿಂಗ್ ಕೂಡ ಇವರ ಜೊತೆನೆ ಕೆಲಸ ಮಾಡಿದ್ರು. ಹೀಗಾಗಿನೇ ಇವರ ಕನೆಕ್ಷನ್ ಗಟ್ಟಿಯಾಗಿದೆ. ಯಾವಾಗ 2012ರಲ್ಲಿ ಶಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದ್ರು, ಶಿ ಕೈಗೆ ಅಂದುಕೊಳ್ಳದ ರೀತಿಯಲ್ಲಿ ಕರಿಯರ್ ನಲ್ಲಿ ಪ್ರಮೋಷನ್ ಸಿಗ್ತಾ ಬಂದಿದೆ. 2014ರಿಂದ 16ರವರೆಗೆ ನ್ಯಾಷನಲ್ ಸೆಕ್ಯೂರಿಟಿ ಕಮಿಷನ್ ಕಚೇರಿಯಲ್ಲಿ ಉಪನಿರ್ದೇಶಕರಾಗಿ ಕೆಲಸ ಮಾಡಿದ್ರು. 2016-17ರ ನಡುವೆ ಚೀನಾ ರಾಜಧಾನಿ ಬೀಜಿಂಗ್ ಮೇಯರ್ ಆದ್ರು. 2017ರಿಂದ 2022ರ ನಡುವೆ ಬೀಜಿಂಗ್ನಲ್ಲಿ ಪಕ್ಷದ ಕಾರ್ಯದರ್ಶಿಯಾದ್ರು. ಅದೇ ಹೊತ್ತಿಗೆ ಪಾಲಿಟ್ ಬ್ಯೂರೋಗೆ ಜಾಯ್ನ್ ಆದ್ರು. ಅಂದ್ಹಾಗೆ ಚೀನಾದಲ್ಲಿ ಸಾಮಾನ್ಯವಾಗಿ ಈ ಪಾಲಿಟ್ ಬ್ಯೂರೋದಲ್ಲಿ ನೇಮಕ ಆಗ್ಬೇಕಾದ್ರೆ ಮೊದಲು ಸೆಂಟ್ರಲ್ ಕಮಿಟಿಯಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡಬೇಕು. ಆದ್ರೆ ಶಿ ಕೈ ಮಾತ್ರ ಅದನ್ನು ಸ್ಕಿಪ್ ಮಾಡಿ ನೇರವಾಗಿ ಪಾಲಿಟ್ ಬ್ಯೂರೋಗೆ ಲಗ್ಗೆ ಇಟ್ರು. ಸೊ ಈಗ ನಿಮಗೆ ಅರ್ಥ ಆಗಿರ್ಬೇಕು ಈ ಶಿ ಕೈ ಅವರ ಪಾತ್ರ ಚೀನಾದ ಕಮ್ಯುನಿಸ್ಟ್ ಪಕ್ಷದಲ್ಲಿ ಎಷ್ಟು ಮುಖ್ಯ ಅಂತ ಈಗ ಗೊತ್ತಾಗಿರ್ಬೇಕು. ಹೀಗಾಗಿ ಮೋದಿ ಮತ್ತು ಶಿ ಕೈ ಅವರ ಭೇಟಿ ತುಂಬಾ ಮಹತ್ವ ಪಡ್ಕೊಳ್ತಿದೆ. ಚೀನಾ ಅಮೆರಿಕಾಗೆ ಮತ್ತೊಂದು ಸಂದೇಶ. ಸ್ನೇಹಿತರೆ, ಇಲ್ಲಿ ಮೋದಿಯವರ ಈ ಭೇಟಿಯನ್ನ ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಲಾಗ್ತಿದೆ. ಯಾಕಂದ್ರೆ ಟ್ರಂಪ್ರ ಟ್ಯಾರಿಫ್ ಕಾರಣಕ್ಕೆ ಭಾರತ ಚೀನಾ ಹತ್ರ ಆಗ್ತಿವೆ ಅನ್ನೋದು ಸಾಕಷ್ಟು ತಜ್ಞರು ಹೇಳ್ತಿರೋ ಮಾತು. ಅಮೆರಿಕವನ್ನ ಬೆದರಿಸಬೇಕು ಅಂದ್ರೆ ಮೋದಿಯವರು ಈ ಭೇಟಿ ಮಾಡಬೇಕಿತ್ತು ಅಂತ ಅಲ್ಲಿ ಅಭಿಪ್ರಾಯ ಬರ್ತಿದೆ. ಆದ್ರೆ ಈಗಿನ ಭಾರತದ ನಡೆ ನೋಡಿದ್ರೆ ಇದು ಹೆಸರಿಗೆ ಅಥವಾ ಕಾಟಾಚಾರಕ್ಕೆ ಮಾಡ್ತಿರೋ ಪ್ರಯತ್ನದ ತರ ಕಾಣ್ತಿಲ್ಲ. ಭಾರತ ಚೀನಾ ಜೊತೆಗೆ, ಚೀನಾ ಭಾರತದ ಜೊತೆಗೆ ಸೀರಿಯಸ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಇತ್ತೀಚೆಗೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತಕ್ಕೆ ಬಂದು ಭಾರತದ ಉನ್ನತ ನಾಯಕರನ್ನ ಮೀಟ್ ಮಾಡಿದ್ರು. ಭಾರತದ ಪ್ರಧಾನಿ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಎಲ್ಲರನ್ನೂ ಭೇಟಿಯಾಗಿದ್ರು. ಈಗ ಅದೇ ಮಾದರಿಯಲ್ಲಿ ಮೋದಿಯವರು ಕೂಡ ಚೀನಾದ ನಾಯಕರ ಜೊತೆಗೆ ಸಾಲು ಸಾಲು ಸಭೆ ಮಾಡ್ತಿದ್ದಾರೆ. ಅಲ್ಲದೆ ಚೀನಾದ ಅಧ್ಯಕ್ಷರು ಕೂಡ ಮೋದಿಯವರ ಜೊತೆಗೆ ಸಭೆ ಮಾಡೋವಾಗ ಭಾರತ ಚೀನಾ ಶತ್ರುಗಳಲ್ಲ, ಇಬ್ರು ಪಾಲುದಾರರಾಗಿರ್ಬೇಕು ಅಂತ ಹೇಳಿರೋದು, ಭಾರತ ಕೂಡ ಅದೇ ದಾಟಿಯಲ್ಲಿ ಅಭಿಪ್ರಾಯ ಹೇಳಿರೋದು ಮತ್ತು ಈ ಹೊತ್ತಲ್ಲಿ ಎರಡೂ ಕಡೆಯಿಂದ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಸಭೆ ಮಾಡ್ತಿರೋದು ಚೀನಾ ಭಾರತ ಸಂಬಂಧದ ಬಗ್ಗೆ ಕುತೂಹಲ ಹೆಚ್ಚು ಮಾಡಿದೆ.
ಟ್ಯಾರಿಫ್ ಹೆಸರಲ್ಲಿ ಭಾರತವನ್ನ ಮಣಿಸಬೇಕು ಅಂತಿದ್ದ ಟ್ರಂಪ್ಗೂ ಕೂಡ ಇದರಿಂದ ದೊಡ್ಡ ಮೆಸೇಜ್ ಪಾಸ್ ಆಗಿದೆ. ಸೊ ಫ್ರೆಂಡ್ಸ್, ಇದು ಮೋದಿ ಮತ್ತು ಚೀನಾದ ಟಾಪ್ ನಾಯಕರ ಸಭೆಯ ಬಗ್ಗೆ ನಿಮಗೆ ತಿಳಿಸಿಕೊಡೋ ಪ್ರಯತ್ನ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.